ತಾನು ತೆರಿಗೆಯ ವಿಷಯದಲ್ಲಿ ಮಾತಾಡಿದ್ದೆಲ್ಲವೂ ಸುಳ್ಳಾದರೆ ರಾಜಕೀಯ ನಿವೃತ್ತಿಯನ್ನು ಹೊಂದ್ತೇನೆ ಅನ್ನುವಂಥ ಒಂದು ಉದ್ಘೋಷವನ್ನು ಮಾಡುವ ಹಂತಕ್ಕೆ ಸಿದ್ದರಾಮಯ್ಯನವರು ಬರಬೇಕಾಗಿದೆ. ಈ ತಿರಸ್ಕಾರದ ಇಡೀ ಇತಿಹಾಸದಲ್ಲಿ ಮೊದಲಾಗಿ ನಮಗೆ ಕಾಣುವವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೇಪಾಳ, ಶ್ರೀಲಂಕಾ ಇಂಥ ದೇಶಗಳು ಏನು ಆರ್ಥಿಕ ದುಸ್ಥಿತಿಗೆ ಒಳಗಾಯ್ತಲ್ಲ, ಅಂಥ ದುಸ್ಥಿತಿಗೆ ಭಾರತ ಬಂದು ನಿಲ್ಲುವ ಎಲ್ಲಾ ಲಕ್ಷಣಗಳು ಬಂದಿತ್ತು. ಯಾವುದೇ ಒಂದು ವ್ಯಕ್ತಿಯನ್ನ ಗಮನಿಸುವಾಗ ಅವರ ಪಕ್ಷ, ಅವರ ಜಾತಿ, ಅವರ ವರ್ಗ ಇದು ಯಾವುದೂ ಮುಖ್ಯ ಅಲ್ಲ, ಅವರ ಸಾಧನೆ ಮುಖ್ಯ, ದೇಶಕ್ಕೆ ಅವರ ಕೊಡುಗೆ ಮುಖ್ಯ. ಹಿಂದುಳಿದ ವರ್ಗ, SC ST, ಮೀಸಲಾತಿ ಇವೆಲ್ಲವೂ ಈ ದೇಶಕ್ಕೆ ಸಿಕ್ಕಿದ್ದೇ ಆಗಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಬಳವಳಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ನಂತರ ರಾಮನ ಕೃಪೆಯೋ ಅಥವಾ ರಾಮನ ಪ್ರಭಾವವೋ ಅಥವಾ ಆ ಮೂಲಕ ಇಡೀಯದಾದಂಥ ಒಂದು ಭಾರತದ ಪುನರುತ್ಥಾನದ ಮಹಾಯಜ್ಞದ ಒಂದು ಹವ್ಯಸ್ಸಿನ ಶ್ರೇಷ್ಠತೆಯೋ ಗೊತ್ತಿಲ್ಲ, ಭಾರತದಲ್ಲಿ ಒಂದು ರೀತಿಯಲ್ಲಿ ಮೋದಿಯವರು ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಾ ಇದೆ, ಮಾಡಿದ್ದೆಲ್ಲವೂ ಶ್ರೇಷ್ಠವಾಗ್ತಾ ಇದೆ, ಇಟ್ಟ ಹೆಜ್ಜೆ ಎಲ್ಲವೂ ಜನಪರವಾಗ್ತಾ ಇದೆ, ಮತ್ತು ಅದು ವಿರೋಧಿಗಳ ಎದೆಯನ್ನೂ ಕೂಡ ಹಸನಾಗಿಸ್ತಾ ಇದೆ. ಅಲ್ಲಿಂದನೂ ಮೋದಿಯವರಿಗೆ ಉದ್ಗಾರದ ಸುರಿಮಳೆ ನಮ್ಮ ನಿರೀಕ್ಷೆಗೆ ಮೀರಿ ಬರ್ತಾ ಇದೆ. ಅದರಲ್ಲೂ ಅವರ ಎರಡನೇ ಅವಧಿಯ ಪ್ರಧಾನಿ ಪಟ್ಟದ ಕೊನೆಯ ಅಧಿವೇಶನ ಏನು ನಡೀತಾ ಇದೆ, ಆ ಅಧಿವೇಶನದಲ್ಲಿ ಅವರು ತೆಗೆದುಕೊಂಡಂಥ ಪ್ರತಿಯೊಂದು ನಿರ್ಣಯ, ಪ್ರತಿಯೊಂದು ಆಡಿದ ಮಾತು ಅದು ಚರಿತ್ರೆಯಾಗ್ತಾ ಇದೆ. ಸಿದ್ದರಾಮಯ್ಯನವರ ಇಡೀ ಗುಂಪು ಏನೋ ಮೋದಿ ಸರ್ಕಾರದ ವಿರುದ್ಧ ಹೋಗಿ ದೆಹಲಿಯಲ್ಲಿ ನಮಗೆ ತೆರಿಗೆಯಲ್ಲಿ ಅನ್ಯಾಯ ಆಗಿದೆ ಅನ್ನುವ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರಿಗೆ ಮುಜುಗರ ತರುವಂಥ ಒಂದು ಸುದ್ದಿಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಉಮೇದಿನಲ್ಲಿ ಹೋದರೆ, ಜಂತರ್ ಮಂತರ್ನಲ್ಲಿ ಅವರು ಕೂತಿದ್ದಾಗಲೇ, ಮಾತಾಡ್ತಾ ಇರುವಾಗಲೇ, ಆರೋಪಗಳ ಸುರಿಮಳೆಯನ್ನು ಗರೆತಾ ಇರುವಾಗಲೇ ಮೋದಿಯವರು ಸಂಸತ್ತಿನಲ್ಲಿ ಎಂಥ ಅದ್ಭುತವಾದಂಥ ತಿರುಗೇಟನ್ನು ಕೊಟ್ಟರು, ತಪರಾಕಿಯನ್ನು ಕೊಟ್ಟರು ಅಂತಂದರೆ ಅವರಿಗೆ ಸದ್ಯಕ್ಕೆ ಎಚ್ಚರಾಗಿ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ತಾನು ತೆರಿಗೆಯ ವಿಷಯದಲ್ಲಿ ಮಾತಾಡಿದ್ದೆಲ್ಲವೂ ಸುಳ್ಳಾದರೆ ರಾಜಕೀಯ ನಿವೃತ್ತಿಯನ್ನು ಹೊಂದ್ತೇನೆ ಅನ್ನುವಂಥ ಒಂದು ಉದ್ಘೋಷವನ್ನು ಮಾಡುವ ಹಂತಕ್ಕೆ ಸಿದ್ದರಾಮಯ್ಯನವರು ಬರಬೇಕಾಯಿತು. ನಿರ್ಮಲಾ ಸೀತಾರಾಮನ್ ಅವರಂತೂ ಅಂಕಿಅಂಶಗಳ ಇಡೀಯದಂಥ ಶ್ವೇತಪತ್ರವನ್ನೇ ಹೊರಡಿಸಿದ್ರು, ಅದರ ಇಡೀ ವಿವರವನ್ನು ನಿಮಗೆ ಕೊಟ್ಟಿದ್ದೇವೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಮೂಲದಲ್ಲಿ ನಿಂತು ಈ ದೇಶದ ಅಭಿವೃದ್ಧಿಯ ಪಥಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂಥ ಮಹನೀಯರನ್ನು ಸ್ವತಃ ಕಾಂಗ್ರೆಸ್ಸೇ ತಿರಸ್ಕರಿಸಿತ್ತು. ಈ ತಿರಸ್ಕಾರದ ಇಡೀ ಇತಿಹಾಸದಲ್ಲಿ ಮೊದಲಾಗಿ ನಮಗೆ ಕಾಣುವವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಿತ್ಯ ಮಂತ್ರದ ಹಾಗೆ ಪಠಿಸ್ತಾ ಇದೆ ಕಾಂಗ್ರೆಸ್. ಮಾತೆತ್ತಿದರೆ ಸಂವಿಧಾನ ಅಂತದೆ, ಮಾತೆತ್ತಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ. ಆದರೆ ಇದೇ ಅಂಬೇಡ್ಕರನ್ನು ಯಾವ ರೀತಿಯಲ್ಲೆಲ್ಲ ಹಿಂಸಿಸಿ ಅವರ ಕೊನೆಯ ದಿನಗಳನ್ನು ಕೂಡ ಅತ್ಯಂತ ನೋವಿನಿಂದ ಕಳೆಯುವ ಹಾಗೆ ಮಾಡಿದ್ದಿದ್ದರೆ ಆ ಚರಿತ್ರೆಯ ಪ್ರಧಾನ ಪುಟದಲ್ಲಿ ದಾಖಲಾಗಬೇಕಾದಂಥ ಒಂದು ಕ್ರೌರ್ಯ ಏನಾದರೂ ಎಸಗದಿದ್ದರೆ ಅದು ಕಾಂಗ್ರೆಸ್ಸಿನ ನೀಚ ಕೃತ್ಯ. ಅದನ್ನು ಕೂಡ ಎಳೆಯಾಗಿ ಸಂಸತ್ತಿನ ಭಾಷಣದಲ್ಲಿ ಪ್ರಧಾನಿಯವರು ಬಿಚ್ಚಿಟ್ರು. ಒಮ್ಮೆ ಈಗ ಹೇಳ್ತಿರಲ್ಲ, ದಲಿತರು, SC ST, ಬುಡಕಟ್ಟು ಜನಾಂಗ, ಹಿಂದುಳಿದವರು ಇವರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಸು ಜನ್ಮ ತಳೆದಿದೆ ಅನ್ನುವ ರೀತಿಯಲ್ಲಿ ಇವತ್ತೇನು ಮಾತಾಡ್ತಾ ಇದ್ದೀರಿ, ನಿಮ್ಮ ಮೂಲ ಏನು? ಈ ಪ್ರಶ್ನೆಯನ್ನು ದಾಖಲೆ ಸಮೇತ ಸಂಸತ್ ಭವನದಲ್ಲಿ, ಹೊಸ ಸಂಸತ್ ಭವನದಲ್ಲಿ ಗುಡುಗುವ ಹಾಗೆ, ಮಿಂಚಿನ ಹಾಗೆ ತೆರೆದಿಟ್ಟು. ಅದರ ಜೊತೆಗೆ ಅದರ ವಿವರಗಳನ್ನು ನಿಮಗೆ ಮತ್ತೆ ನೀಡ್ತೇನೆ. ಈ ಬಾರಿ
5 ಮಹನೀಯರಿಗೆ ಭಾರತದ ಅತ್ಯುನ್ನತವಾದಂಥ ಗೌರವದ ಭಾರತ ರತ್ನವನ್ನು ನೀಡಲಾಯಿತು. ಅದು ಒಂದು ರೀತಿಯಲ್ಲಿ 5M ಮಂತ್ರ ಅನ್ನುವ ರೀತಿಯಲ್ಲಿಯೂ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಂದು, ಮಂಡಲ್ ಆಯೋಗದ ವರದಿ ಆಧರಿಸಿ ಅದರ ಜಾರಿಗೆ ತೀವ್ರ ಹೋರಾಟವನ್ನು ಮಾಡಿದಂಥ, ಭಾರತದ ಇಡೀ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ವ್ಯಕ್ತಿ ಯಾರು ಅಂತಂದರೆ ಕರ್ಪೂರಿ ಠಾಕೂರ್. ಇದು ಮಂಡಲ್. ಇನ್ನೊಂದು PVN, ಆರ್ಥಿಕ ಸುಧಾರಣೆ, ಜಾಗತೀಕರಣ, ಆ ಮಟ್ಟದಲ್ಲಿ ಅದನ್ನು ದಿಢೀರಾದಂಥ ಒಂದು ಕ್ರಾಂತಿಕಾರಿಕವಾದಂಥ ಆರ್ಥಿಕ ನೀತಿಯನ್ನು ಭಾರತಕ್ಕೆ ತಂದದ್ರಿಂದಲೇ ಇವತ್ತು ಭಾರತ ಆರ್ಥಿಕವಾಗಿ ಜಗತ್ತಿನ 3ನೇ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗುವತ್ತ ದಾಪುಗಾಲಿಡಲಿಕ್ಕೆ ಸಾಧ್ಯ. ಅದು ಮಾರ್ಕೆಟ್, ಮಂಡಲ್ ಮಾರ್ಕೆಟ್. ಇನ್ನೊಂದು ಮಿಲೆಟ್, ಸಾವಯವ. ಇದರ ಹೆಸರೆತ್ತಿದ ತಕ್ಷಣ ನಮಗೆ ಅತ್ಯಂತ ನೆನಪಾಗೋದು MS ಸ್ವಾಮಿನಾಥನ್. ತಮಿಳುನಾಡು ಮೂಲದವರು, ಅಮೆರಿಕದಲ್ಲಿ ಓದ್ದವರು, ಕೃಷಿ ಕ್ರಾಂತಿಯ ಹರಿಕಾರ. ಇದು ಮಿಲೆಟ್. ಇನ್ನೊಂದು LK ಅಡ್ವಾಣಿ, ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಈ ಸುಸಂದರ್ಭದಲ್ಲಿ ಅದರ ಇಡೀದಾದಂಥ ಹೋರಾಟದ ಜನಕ ಅಂತಲೇ ಕರೆಯಬಹುದಾದಂಥ ಮೇರು ವ್ಯಕ್ತಿತ್ವ LK ಅಡ್ವಾಣಿ. ಮತ್ತೊಂದು ಕೃಷಿ ಮಾರುಕಟ್ಟೆ, ಅದನ್ನು ಮಂಡಿ ಅಂತ ಕರಿತೇವೆ, ಚರಣ್ ಸಿಂಗ್. ತನ್ನ ಇಡೀ ಜೀವನವನ್ನು ಕೃಷಿಗಾಗಿ, ಕೃಷಿಕರ ಉದ್ಧಾರಕ್ಕಾಗಿ, ಅವರ ಹಕ್ಕಿಗಾಗಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿತ್ವ. 23 ದಿನದ ಪ್ರಧಾನಿಯಾಗಿದ್ದರು. ಆ 23 ದಿನದಲ್ಲಿ ಅವರಿಗೆ ಬಹುಮತವನ್ನು 1979ರಲ್ಲಿ ಬಹುಮತವನ್ನು ಸಾಬೀತು ಮಾಡಲಿಕ್ಕಾಗದೇ ರಾಜೀನಾಮೆಯನ್ನು ಕೊಟ್ಟಂಥ ಪ್ರಥಮ ಪ್ರಧಾನಿ ಅಂತ ಅನಿಸ್ಕೊಂಡ್ರು. ಆದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಇಂದಿರಾ ಗಾಂಧಿಯವರ ಪರಮಾಪ್ತರಾಗಿದ್ದರು. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರ ಪರಮಾಪ್ತರಾಗಿಯೂ ಅವರು ಅಲ್ಲಿ ಈ ಎಮರ್ಜೆನ್ಸಿಯನ್ನು ವಿರೋಧಿಸಿ ಜೈಲಿಗೆ ಹೋದಂಥ ಒಬ್ಬ ಮನುಷ್ಯ. ಇಂದಿರಾ ಗಾಂಧಿಯವರ ಮೇಲೆ ಇದ್ದ ಕೇಸನ್ನು ವಾಪಸ್ ತಗೋಬೇಕು ಅಂತ ಅವ್ರಿಗೆ ಒತ್ತಡ ಇತ್ತು, ಆದರೆ ಅದಕ್ಕೆ ಮಣಿಲಿಲ್ಲ. ಆದರೆ ಬಹಳ ಗಟ್ಟಿಯಾಗಿ ದೊಡ್ಡ ಪಕ್ಷವಾಗಿ ಬೆಂಬಲಕ್ಕೆ ನಿಂತಿದ್ದ ಕಾಂಗ್ರೆಸ್ ಬೆಂಬಲವನ್ನು ಹಿಂತೆಗೆದುಕೊಳ್ತು. 23 ದಿನದಲ್ಲಿ ಅವರು ಪ್ರಧಾನಿ ಹಂತದಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕಾಯಿತು. ಆದರೆ ಅವರು ಮನಸ್ಸಿಗೆ ವಿರುದ್ಧವಾದ, ದೇಶಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿಲ್ಲ. ಆಮೇಲೆ 170 ದಿನ ಅವರು ಹಂಗಾಮಿ ಪ್ರಧಾನಿಯಾಗಿ ಮುಂದುವರೆದರು. ಹೀಗೆ ಮಂಡಲ್, ಮಾರ್ಕೆಟ್, ಮಿಲೆಟ್, ಮಂದಿರ, ಮಂಡಿ, ಹೀಗೆ 5M ಮಂತ್ರವನ್ನು ಇಟ್ಕೊಂಡು ಈ ಸಾರಿ ಭಾರತ ರತ್ನದಂಥ ಒಂದು ಅತ್ಯುನ್ನತ ಗೌರವವನ್ನು ಪ್ರಧಾನಿ ಮೋದಿಯವರು ಕೊಟ್ಟಿದ್ದು ಎಂತೆಂಥ ಮಹನೀಯರಿಗೆ. ಒಂದು ಸಂದರ್ಭ ಹೇಗಿತ್ತು ಅಂತಂದರೆ, ವಿದೇಶಾಂಗ ವಿನಿಮಯ ಬರಿದಾಗಿತ್ತು. 3 ವಾರಗಳಲ್ಲಿ ಇಡೀ ಸಂಗ್ರಹ ಖಾಲಿಯಾಗುವಂಥ ಹಂತದಲ್ಲಿ ಇತ್ತು. ಸರ್ಕಾರ ಚಿನ್ನವನ್ನು ಒತ್ತೆ ಇಟ್ಟು ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದು ತಲುಪಿತ್ತು. ಋಣಭಾರವನ್ನು, ಸಾಲವನ್ನು ಚುಕ್ತ ಮಾಡಲು ಅದರ ಹಣಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ. ಕೇವಲ 1-1.5 ವರ್ಷದ ಹಿಂದೆ, ಈಗ ನಾವೆಲ್ಲ ನೋಡಿದಾಗೆ ನೇಪಾಳ, ಶ್ರೀಲಂಕಾ ಇಂಥ ದೇಶಗಳು ಏನು ಆರ್ಥಿಕ ದುಸ್ಥಿತಿಗೆ ಒಳಗಾಯ್ತಲ್ಲ, ಆ ದೈನೇಶಿ ಸ್ಥಿತಿ, ಅಂಥ ದುಸ್ಥಿತಿಗೆ ಭಾರತ ಬಂದು ನಿಲ್ಲುವ ಎಲ್ಲ ಲಕ್ಷಣಗಳು ಬಂದಿತ್ತು. ಅಂಥ ಸ್ಥಿತಿಯಲ್ಲಿ ಈ ವ್ಯಕ್ತಿ ಪ್ರತ್ಯಕ್ಷರಾಗ್ತಾರೆ. PV ನರಸಿಂಹರಾವ್ ಆರ್ಥಿಕ ಸುಧಾರಣೆಯನ್ನು ತಂದು ಇಡೀ ದೇಶವನ್ನು ಬಲಿಷ್ಠ ಭಾರತವಾಗಿ ಇವತ್ತೇನು 3ನೇ ಆರ್ಥಿಕತೆಯತ್ತ ದಾಪುಗಾಲಿಡ್ತಾ ಇದೆ ಮೋದಿಯವರ ನೇತೃತ್ವದಲ್ಲಿ, ಅದಕ್ಕೆ ಅಸ್ಥಿವಾರವನ್ನು ಹಾಕಿದವರು ಯಾರು ಅಂತಂದರೆ PV ನರಸಿಂಹರಾವ್. ಪಾಮಲಮೂರ್ತಿ ವೆಂಕಟ ನರಸಿಂಹರಾವ್, PV ನರಸಿಂಹರಾವ್ ದಕ್ಷ ಆಡಳಿತಗಾರ ಮತ್ತು ಪ್ರಾಮಾಣಿಕ ಎಂದೇ ಹೆಸರು ಗಳಿಸಿದಂಥ ಒಬ್ಬ ವ್ಯಕ್ತಿ. ಆರ್ಥಿಕವಾಗಿ ಭಾರತವನ್ನು ಬಲಿಷ್ಠಗೊಳಿಸಿದಂಥ ಒಂದು ಅದ್ಭುತವಾದಂಥ ಆಡಳಿತಗಾರ ಯಾರು ಇದ್ದರೆ ಅದು PV ನರಸಿಂಹರಾವ್. PV ನರಸಿಂಹರಾವ್ ಪ್ರಧಾನಿಯಾಗಿದ್ದಂಥ ಹೊತ್ತಿನಲ್ಲೇ ಸೋನಿಯಾ ಗಾಂಧಿಗೂ ಅವರಿಗೂ ರಿಫ್ಟ್ ಬರ್ತದೆ. ಅದು ಯಾವ ಮಟ್ಟದಲ್ಲಿ ಹೋಗ್ತದೆ ಅಂತಂದರೆ, ಅವರು ಸಾವನ್ನಪ್ಪಿದಾಗ ಮಾಜಿ ಪ್ರಧಾನಿ ದೆಹಲಿಗೆ ತಂದು ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮುಂದಾಗಲಿಲ್ಲ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸು ತನ್ನ ಕಚೇರಿಗೆ ಅವರ ಶವವನ್ನು ತರಲಿಕ್ಕೆ ಒಪ್ಪಲಿಲ್ಲ.
ಇಂಥ ಒಬ್ಬ ನರಸಿಂಹರಾವ್ ಅವರಿಗೆ ಪ್ರಧಾನಿ ಮೋದಿಯವರು ಇವತ್ತು ಭಾರತ ರತ್ನವನ್ನು ನೀಡಿ ಅತ್ಯಂತ ಆನಂದದಿಂದ ಮತ್ತು ಸಾರ್ಥಕ ಭಾವದಿಂದ ಸಂಸತ್ತಿನಲ್ಲಿ ಮಾತಾಡಿದರು. ಇವತ್ತಿನ ಭಾರತ ನಾವು ಏನಾದರೂ ನೋಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಯಾರು ಕಾರಣ? ಅದಕ್ಕೆ PV ನರಸಿಂಹರಾವ್ ಅಂತವರ ಕಾರಣ. ಅವರು ಆರ್ಥಿಕ ಸುಧಾರಣೆಯ ಪಿತಾಮಹ ಅನ್ನುವ ಶಬ್ದವನ್ನು ಅವರು ಬಳಸಿದರು. ಎಲ್ಲಿ ಕಾಂಗ್ರೆಸ್ಸಿನಿಂದಲೇ ನಿರ್ಲಕ್ಷ್ಯಕ್ಕೊಳಪಟ್ಟರೋ, ಎಲ್ಲಿ ಕಾಂಗ್ರೆಸ್ಸಿಗರೇ ಅವರನ್ನು ತುಚ್ಛೀಕರಣ ಮಾಡಿದರೋ ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತು ಭಾರತ ರತ್ನವನ್ನು ಯಾರು ಕೊಟ್ಟರು? ಮೋದಿಯವರ BJP ಸರ್ಕಾರ ಕೊಡಬೇಕಾಯಿತು. ಇದು ಎಂಥ ಮುಜುಗರ ಕಾಂಗ್ರೆಸ್ಸಿಗೆ. ಸಂಸತ್ತಿನ ಹೊರಗಡೆ PV ನರಸಿಂಹರಾವ್ ಅವರಿಗೆ ಭಾರತ ರತ್ನ ನೀಡಿದ್ದಕ್ಕೆ ಏನು ಹೇಳ್ತೀರಿ ಮೇಡಮ್ ಅಂತ ಸೋನಿಯಾ ಗಾಂಧಿಯನ್ನು ಕೇಳಿದಾಗ ಯಾಕೆ ನಾವು ಖುಷಿ ಪಡಬಾರ್ದಾ, ನಾವು ಒಪ್ಪಬಾರ್ದಾ? ಈ ರೀತಿಯ ಉತ್ತರವನ್ನು ಉಡಾಫೆಯನ್ನು ತೋರಿಸಿದ್ದನ್ನು ನೀವು ಮಾಧ್ಯಮದಲ್ಲೇ ನೋಡ್ತೀರಿ. ಅಂದರೆ ಮೋದಿಯವರ ಎಲ್ಲ ಹೆಜ್ಜೆಗಳು ಹೇಗೆ ಒಂದು ಸಾರ್ವತ್ರಿಕವಾದಂಥ ಮನ್ನಣೆಗೆ, ಸರ್ವ ಪಕ್ಷಗಳ ಒಂದು ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ ಅನ್ನೋದಕ್ಕೆ PV ನರಸಿಂಹರಾವ್ ಅವರಿಗೆ, ಆರ್ಥಿಕ ಸುಧಾರಣೆಯ ಪಿತಾಮಹನಿಗೆ ಭಾರತ ರತ್ನವನ್ನು ಕೊಟ್ಟದ್ದು ಇವತ್ತು ಅತ್ಯಂತ ಶ್ಲಾಘನೀಯ ಅನ್ನೋದು ಸರ್ವ ಪಕ್ಷಗಳಿಂದಲೂ ಬರ್ತಾ ಇದೆ. ಅದೇ ರೀತಿ ಇವತ್ತು ಕರ್ಪೂರಿ ಠಾಕೂರ್ ಅಂಥವರು ಕೂಡ, ಕರ್ಪೂರಿ ಠಾಕೂರ್ ಅಂಥವರಿಗೆ ಭಾರತ ರತ್ನ ಕೊಟ್ಟಿಲ್ಲ ಅನ್ನೋದು ಬಹಳ ದಿನದ ಕೊರಗಾಗಿತ್ತು. ಅವರು ಕೂಡ ಕಾಂಗ್ರೆಸ್ಸಿನ ಬೆನ್ನಲ್ಲಿ ಬಂದವರು, ಅವರಿಗೂ ಕಾಂಗ್ರೆಸ್ ಅನ್ಯಾಯ ಮಾಡಿತ್ತು. ಅಂಥವರನ್ನು, ಕರ್ಪೂರಿ ಠಾಕೂರನ್ನು ಇವತ್ತು ಭಾರತ ರತ್ನವನ್ನು ಕೊಡುವ ಮೂಲಕ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟರು. LK ಅಡ್ವಾಣಿ, BJPಯ ಭೀಷ್ಮ, ರಾಮ ಮಂದಿರದ ಇವತ್ತಿನ ಪುನರ್ಪ್ರತಿಷ್ಠಾಪನೆಯ ಜನಕ ಅವರಿಗೆ, ಅದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಸಂಗತಿ ಏನು ಅಂತಂದರೆ ಚೌಧರಿ ಚರಣ್ ಸಿಂಗ್ ಅವರು ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರ ಆಪ್ತರಾಗಿದ್ದವರು. ಆದರೂ ಕೂಡ ಅವರು ಎಮರ್ಜೆನ್ಸಿಯನ್ನು ವಿರೋಧಿಸಿದರು. ರೈತರ ಹಕ್ಕುಗಳಿಗಾಗಿ ಇಡೀ ತನ್ನ ಜೀವನವನ್ನು ಮುಡಿಪಾಗಿಟ್ಟರು. ಉತ್ತರ ಪ್ರದೇಶದಲ್ಲಿ ಭೂ ಸುಧಾರಣೆಯನ್ನು ತಂದರು. ಇಲ್ಲಿ ಹೇಗೆ ದೇವರಾಜ ಅರಸು ಅವರು ಟೆನೆನ್ಸಿ ಆ್ಯಕ್ಟನ್ನು ತಂದರೋ ಅದೇ ರೀತಿಯಲ್ಲಿ ಅಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ತಂದರು. ರೈತರ ಹಕ್ಕುಗಳಿಗಾಗಿ ತನ್ನ ಇಡೀ ಜೀವಮಾನವನ್ನು ಮುಡಿಪಾಗಿಟ್ಟರು. ಆದ್ದರಿಂದಲೇ ಅವರ ಒಂದು ನೆನಪಿಗಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕಿಸಾನ್ ದಿವಸ್ ಅಂತ ಆಚರಿಸಲಾಗ್ತಾ ಇದೆ. ಇಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿಗೆ ಕಾಂಗ್ರೆಸ್ಸಿನಿಂದ ಅನ್ಯಾಯ ಆಯಿತು, ಕಾಂಗ್ರೆಸ್ಸು ಕಡೆಗಣಿಸಿತು. ಆದರೆ BJPಯ ಮೋದಿಯವರು, ಅವರ ಸರ್ಕಾರ ಇವತ್ತು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡಿತು. ಇದರಿಂದ ಒಂದು ಅಂದ್ಕೋಬೋದು ಕೆಲವರು, ಯಾಕೆ ಏನು ಅಂತಂದರೆ ಅವರು ಅಲ್ಲಿ RLD ಏನಿವತ್ತು BJPಯೊಟ್ಟಿಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ, ಅದಕ್ಕೆ ಪೂರಕವಾಗಿ ಇದನ್ನು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕರ್ಪೂರಿ ಠಾಕೂರ್ ಕೊಟ್ಟದ್ದನ್ನು ಹೀಗೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. PV ನರಸಿಂಹರಾವ್ ಅವರಿಗೆ ಕೊಟ್ಟದ್ದನ್ನು ಕೂಡ ಕಾಂಗ್ರೆಸ್ಸಿಗೆ ಮುಜುಗರ ತರಬೇಕು ಅನ್ನುವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಡೀ ದೇಶಕ್ಕೆ ದೇಶವೇ ಈ ಪಂಚರತ್ನಗಳಿಗೆ ಭಾರತ ರತ್ನವನ್ನು ಕೊಟ್ಟಿದ್ದಕ್ಕೆ ಏಕಕಂಠದಿಂದ ಶ್ಲಾಘಿಸ್ತಾ ಇದೆ. ಸಾರ್ಥಕ ಭಾವದಿಂದ ಅದನ್ನು ಸ್ವೀಕರಿಸುವ ಒಂದು ನೋಟವನ್ನು ಎದುರು ನೋಡ್ತಾ ಇದೆ. ಸರ್ಕಾರ ಅಥವಾ ಒಂದು ಆಡಳಿತಗಾರ ಇದ್ದರೆ ಹೀಗೆ ಇರಬೇಕು. ಯಾವುದೇ ಒಂದು ವ್ಯಕ್ತಿಯನ್ನು ಗಮನಿಸುವಾಗ ಅವರ ಪಕ್ಷ, ಅವರ ಜಾತಿ, ಅವರ ವರ್ಗ ಅಥವಾ ಅವರ ಪ್ರದೇಶ ಇದು ಯಾವುದೂ ಮುಖ್ಯ ಅಲ್ಲ, ಅವರ ಸಾಧನೆ ಮುಖ್ಯ, ದೇಶಕ್ಕೆ ಅವರ ಕೊಡುಗೆ ಮುಖ್ಯ. ಆ ಆಧಾರದಲ್ಲಿ ಇಂಥ ಒಂದು ಪರಮೋಚ್ಚ ಗೌರವವನ್ನು ನಿರ್ಧರಿಸಬೇಕು ಅನ್ನುವಂಥ ಒಂದು ಶ್ಲಾಘನೆ, ಆ ನಿರ್ಧಾರದ ಹಿಂದಿರುವಂಥ ಒಂದು ಸಮಷ್ಟಿ ಪ್ರಜ್ಞೆ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲವನ್ನೂ ಸಮಷ್ಟಿ ದೃಷ್ಟಿಯಿಂದ ನೋಡುವಂಥ ಒಂದು ಪ್ರಧಾನಿಯ ದೃಷ್ಟಿ ಇವತ್ತು ಶ್ಲಾಘನೆಗೆ ಒಳಗಾಗ್ತಾ ಇದೆ. ಪ್ರಧಾನಿಯವರು ಎರಡೂ ಅವಧಿಯಲ್ಲಿ ಯಾರು ಅನ್ಸಂಗ್ ಹೀರೋಸ್ ಅಂತಿದ್ದಾರ, ಕಣ್ಣಿನ ಆಚೆಗೆ ಕೆಲಸ ಮಾಡಿಕೊಂಡು, ಪ್ರಚಾರದಿಂದ ಆಚೆಗೆ ಕೆಲಸ ಮಾಡಿಕೊಂಡು
ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ದೇಶಕ್ಕೆ ಯಾರು ಕೊಟ್ಟಿದ್ದಾರೋ ಅಂಥವರನ್ನೇ ಪ್ರಶಸ್ತಿಗೆ ಆಯ್ಕೆ ಮಾಡಿ ಕೊಡ್ತಾ ಇದ್ದಾರೆ. ಅದು ಪದ್ಮ ಇರ್ಬೋದು, ಪದ್ಮಶ್ರೀ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಯಾವುದೇ ಇರ್ಬೋದು. ಅಂಥ ಒಬ್ಬ ಅನಾಮಿಕರನ್ನು ಕರೆದು ಸನ್ಮಾನಿಸುವ ಅವರ ಪರಂಪರೆ ಇದೆಯಲ್ಲ, ಅದು ಅತ್ಯಂತ ನಿಷ್ಕಾಮ ಪ್ರಜ್ಞೆಯಿಂದ ಕೂಡಿದೆ ಮತ್ತು ಯಾವುದೇ ರಾಜಕೀಯ ವಾಸನೆ ಇಲ್ಲದೇ ಅದು ಮುಂದುವರೆದಿದೆ ಅನ್ನುವಂಥ ಒಂದು ಉದ್ಘೋಷವೂ ಕೇಳಿಬರ್ತಾ ಇದೆ, ಉದ್ಗಾರವೂ ಕೇಳಿಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್ ಹಸಿವು ಇಂಗಿಸಿದ ಒಂದು ಬಡವರ ಭಗೀರಥ, ಭತ್ತ ಇರ್ಬೋದು, ಗೋಧಿಯನ್ನು ಅತ್ಯಂತ ಹೆಚ್ಚುವರಿ ತಳಿಯನ್ನು ಅದರ ಹೆಚ್ಚುವರಿಯಾಗಿ ಅದನ್ನು ಬೆಳೆಯುವುದು ಹೇಗೆ, ಇಳುವರಿ ಬರುವುದು ಹೇಗೆ, ತಳಿತಜ್ಞತೆಯಿಂದ ಏನನ್ನೆಲ್ಲ ಮಾಡಬಹುದು, ತಾನು ದೊಡ್ಡ ಜಮೀನ್ದಾರನಾಗಿ ಶ್ರೀಮಂತ ಕುಟುಂಬದಲ್ಲಿ ಬಂದರೂ ಕೂಡ ಅವರು ಅಮೆರಿಕದಲ್ಲಿ ಹೋಗಿ ಓದಿ ಈ ದೇಶದ ಹಸಿವು ಇಂಗಿಸುವುದರ ಬಗ್ಗೆ ಸ್ವಾಮಿನಾಥನ್ ಅವರು ಮಾಡಿದಂಥ ಕೆಲಸ ಅದು ಅನನ್ಯವಾದಂಥ ಕೆಲಸ. ಇವತ್ತು ಏನು ನಾವು ಆಹಾರದ ಒಂದು ಭದ್ರತೆಯನ್ನು ಅನುಭವಿಸ್ತಾ ಇದ್ದೇವೆ ಅಥವಾ ಆಹಾರದ ಯಾವುದೇ ರೀತಿಯ ಕೊರತೆಯನ್ನು ಭಾರತ ಇವತ್ತು ಎದುರಿಸ್ತಾ ಇಲ್ಲ ಅಂತಾದರೆ, ಪ್ರತಿಯೊಂದರಲ್ಲೂ ತಳಿತಜ್ಞತೆಯಿಂದ ಇಳುವರಿಯನ್ನು ಅಧಿಕವಾಗಿ ನಾವು ಪಡಿತಾ ಇದ್ದೇವೆ ಅಂತಾದರೆ ಅದಕ್ಕೆ ಎಲ್ಲದಕ್ಕೂ ಕಾರಣ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್. ಹೀಗೆ ಕರ್ಪೂರಿ ಠಾಕೂರ್, PVN ನರಸಿಂಹರಾವ್, MS ಸ್ವಾಮಿನಾಥನ್, LK ಅಡ್ವಾಣಿ, ಚೌಧರಿ ಚರಣ್ ಸಿಂಗ್, ಹೀಗೆ ಈ 5 ಜನರಿಗೆ ಇವತ್ತೇನು ಭಾರತ ರತ್ನವನ್ನು ನೀಡಲಾಗಿದೆ ಅದು ಒಬ್ಬ ಪ್ರಧಾನಿಯ ಸೂಕ್ಷ್ಮತೆಗೆ ಮತ್ತು ಪ್ರತಿಭೆಯನ್ನು ಪುರಸ್ಕರಿಸುವ ಮಟ್ಟಕ್ಕೆ ಭಾರತ ಇವತ್ತು 3ನೆಯ ಆರ್ಥಿಕ ಬಲಿಷ್ಠ ಶಕ್ತಿಯಾಗಿ ನಿಲ್ಲುವ ಅಥವಾ ಆ ನಿಲ್ಲುವಿಕೆಗೆ ದಾಪುಗಾಲಿಡ್ತಾ ಇರುವಂಥ ಹೊತ್ತಿನಲ್ಲಿ ಈ 5 ರತ್ನಗಳಿಗೆ ಭಾರತ ರತ್ನವನ್ನು ನೀಡಿದ್ದೇನಿದೆ ಇದು ನಿಜವಾಗಿಯೂ ಇಡೀ ಭಾರತದ ಪ್ರಶಂಸೆಗೆ ಕಾರಣವಾಗಿದೆ. ಒಂದು ರೀತಿಯಲ್ಲಿ ಈ 24ರ ಚುನಾವಣೆಗೆ ನೀವು ಬೇಕಾದರೆ ಇದನ್ನು ಚುನಾವಣೆಯ ಗಿಮಿಕ್ ಅಂತಲೇ ಬೇಕಾದ್ರೆ ಭಾವಿಸಿ. ಯಾಕೆಂದರೆ ರೈತರನ್ನು ಸಮಾಧಾನಪಡಿಸುವ, ಖುಷಿಪಡಿಸುವ ಹಂತಕ್ಕೆ, ಆಮೇಲೆ PV ನರಸಿಂಹರಾವ್ ಅವರಿಗೆ ಮತ್ತು ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಡುವ ಮೂಲಕ ನೀವು ನಿಮ್ಮ ಕುಟುಂಬಕ್ಕೆ ಭಾರತ ರತ್ನವನ್ನು ಕೊಟ್ಟರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗಬೇಕಾಯಿತು. ಇಂಥ ಒಂದು ಚರಿತ್ರೆಯ ಒಳಗುದಿಯಲ್ಲಿ ನೀವು ಇವತ್ತೇನು ಆಟ ಆಡ್ತಾ ಇದ್ದೀರಿ ವೋಟ್ ಬ್ಯಾಂಕಿನ ರಾಜಕೀಯಕ್ಕಾಗಿ, ಅದೆಲ್ಲವೂ ಬರೀ ಬೋಗಸ್ ಅನ್ನೋದನ್ನು ನೀವೇನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಂತ್ರ ಏನು ದಿನನಿತ್ಯ ಮಾಡ್ತಾ ಇದ್ದೀರಿ. ಆದರೆ ಅವರನ್ನು ಎಲೆಕ್ಷನ್ನಲ್ಲಿ ಸೋಲಿಸುವುದರಿಂದ ಹಿಡಿದು ಅವರು ಕಾನೂನು ಮಂತ್ರಿಯಾಗಿ ಸ್ವಯಂ ಸಂಸತ್ತಿನಲ್ಲಿ ನಾನು ಏಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಹೇಳುವ ಪತ್ರದಲ್ಲಿ ಇಡೀ ನೆಹರುವಿನ ವ್ಯಕ್ತಿತ್ವವನ್ನು, ಆಡಳಿತವನ್ನು ಬಹಿರಂಗ ಬೆತ್ತಲುಗೊಳಿಸಿದ್ರಿಂದ ಹಿಡಿದು ಪ್ರತಿಯೊಂದನ್ನು ಇವತ್ತು ಜಗತ್ತು ನೋಡ್ತಾ ಇದೆ. ಕಾಂಗ್ರೆಸ್ ಮಾಡಿದಂಥ ಚಾರಿತ್ರಿಕವಾದಂಥ ಅಪರಾಧಗಳಿಗೆ, ತಪ್ಪುಗಳಿಗೆ ತಕ್ಕ ಶಾಸ್ತಿಯನ್ನು BJP ಅಂದರೆ ಮೋದಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ. ಅದು ಋಣಾತ್ಮಕವಾಗಿ ಮಾಡ್ತಾ ಇದೆ. ಅವರು ಯಾರನ್ನೆಲ್ಲ ಪ್ರತಿಭಾವಂತರನ್ನು ಅಂಡಿನ ಅಡಿಯಲ್ಲಿ ಹಾಕಿ ಅವರದೇ ಆದಂಥ ಒಂದು ಚರಿತ್ರೆಯನ್ನು ಬರ್ಕೊಂಡು ಕೂತಿದ್ರೋ ಅದರ ಇಡೀದಾದಂಥ ಗೋರಿಯನ್ನು ಇವತ್ತು ಮೋದಿಯವರು ಓಪನ್ ಮಾಡ್ತಾ ಇದ್ದಾರೆ, ತೆರಿತಾ ಇದ್ದಾರೆ. ತೆರೆದು ಒಂದೊಂದೇ ಅಸ್ತ್ರಶಸ್ತ್ರವನ್ನು 24ರ ಚುನಾವಣೆಗೆ ಮುಂದಿಡ್ತಾ ಇದ್ದಾರೆ. ಇದು ಈ ದೇಶದ ಸೌಭಾಗ್ಯ, ಈ ನೆಲದ ಭಾಗ್ಯ, ಶ್ರೀರಾಮನ ಕೃಪೆ ಮತ್ತು ಮೋದಿಯವರ ಇಡೀ ಧೀಮಂತಿಕೆಯ ಆ ವ್ಯಕ್ತಿತ್ವಕ್ಕೆ, ಆಡಳಿತಕ್ಕೆ ಸಿಕ್ಕಂಥ ನೆಲೆ, ಬೆಲೆ, ಭವಿಷ್ಯ. ಅದರ ಬೆನ್ನಲ್ಲೇ ಈಗ ಇನ್ನೊಂದು ಬಹಳ ಅದ್ಭುತವಾದಂಥ ಮಾತನ್ನು ನಿಮಗೆ ಹೇಳಬೇಕು. ನಾನು ಮಧ್ಯದಲ್ಲಿ ಅದನ್ನು ಅರ್ಧದಲ್ಲಿ ನಿಲ್ಲಿಸಿದೆ. ಹಿಂದುಳಿದ ವರ್ಗ, SC/ST, ಮೀಸಲಾತಿ ಇವೆಲ್ಲವೂ ಈ ದೇಶಕ್ಕೆ ಸಿಕ್ಕಿದ್ದೇ ಆಗಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಬಳವಳಿ, ಕಾಂಗ್ರೆಸ್ಸಿನ ಸಿದ್ಧಾಂತ. ಬಡವರ ಉದ್ಧಾರ ಆಗಬೇಕೋ ಕಾಂಗ್ರೆಸ್ ಬೇಕು, ದಲಿತರ ಉದ್ಧಾರ ಆಗಬೇಕೋ ಕಾಂಗ್ರೆಸ್ ಬೇಕು,
SC/STಗಳ ಅಭಿವೃದ್ಧಿ ಆಗಬೇಕೋ ಕಾಂಗ್ರೆಸ್ ಬೇಕು, ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಗಬೇಕೋ ಕಾಂಗ್ರೆಸ್ ಬೇಕು, ಈ ಥರದ ಘೋಷಣೆಯನ್ನು ಕೂಗ್ತಾ ಇದ್ದೀರಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಈಗ ಜಾತಿ ಅಸ್ತ್ರವನ್ನು ಇಟ್ಕೊಂಡು ಏನು ಮುನ್ನುಗ್ತಾ ಇದ್ದಾರೆ, ಅದಕ್ಕೆ ಇವತ್ತು ಮೋದಿಯವರು ಸಂಸತ್ತಿನಲ್ಲೇ ಪ್ರತ್ಯಾಸ್ತ್ರವನ್ನು ಹೂಡಿದ್ದಾರೆ ಮತ್ತು ಕೊಟ್ಟಿದ್ದಾರೆ. ಇದೇ ರಾಹುಲ್ ಗಾಂಧಿ AICCಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಒಂದು ಆಡಿದ ಮಾತಿನ ವಿಡಿಯೋವನ್ನು BJP ಬಿಡುಗಡೆ ಮಾಡಿದೆ. ಆ ಮೂಲಕ ಅವರಿಗೆ ತಪರಾಕಿಯನ್ನು ಕೊಟ್ಟಿದೆ. ಕಾರಣ ಏನು ಅಂತಂದರೆ, ಜಾತಿ ಗಣತಿಯನ್ನು ನಾವು ಮಾಡಿಯೇ ಸಿದ್ಧ. ಇಲ್ಲಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಅಹಿಂದ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟು ಕಾಂಗ್ರೆಸ್ಸಿನ ಚರಿತ್ರೆಯ ಬೋಗಸ್ ಅಂದರೆ, ಅವರು ಅದರ ಪರವಾಗೇ ಇಲ್ಲ ಅನ್ನೋದಕ್ಕೆ ಚರಿತ್ರೆ ಉದಾಹರಣೆಯಾಗಿ ನಿಂತಿದೆ. ಇಲ್ಲಿ ಒಂದು ಜಾತಿ 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 ಅಂತ ಹೇಳ್ತಾ, ಜಾತಿ ಗಣತಿಯನ್ನು ನಾವು ಮಾಡೇ ಸಿದ್ಧ ಅಂತ ಹೇಳ್ತಾ, ಜಾತಿಯ ಆಧಾರದಲ್ಲಿ ದೇಶವನ್ನು ಕಾಂಗ್ರೆಸ್ ಹೇಗೆ ಒಡೆತಾ ಇದೆ ಅನ್ನೋದನ್ನು ಪ್ರಧಾನಿಯವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಮತ್ತು ನೀವು ಯಾವ ಜಾತಿಯ ಸುಧಾರಣೆಗೆ ನಾವು ಟೊಂಕ ಕಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದೀರೋ, ಆ ಜಾತಿಯ ಸುಧಾರಣೆ ನಿಮ್ಮ ಲಿಸ್ಟ್ ಬಿಡಿ, ನಿಮ್ಮ ಮನಸ್ಸಲ್ಲ, ನಿಮ್ಮ ಜೆನೆಟಿಕಲ್ಲೇ ಇಲ್ಲ, DNA ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಮೊನ್ನೆ. ಯಾಕೆ ಅಂತಂದರೆ, ಮೋದಿಯ ಮೇಲೆ ಪ್ರಹಾರ ಮಾಡಿದರು. OBC ಅಲ್ಲ ಮೋದಿ ಹಿಂದುಳಿದ ವರ್ಗ ಅಲ್ಲ, ಅವರು ತೇಲಿ ಎಣ್ಣೆ ತೆಗೆಯುವ ಜಾತಿಯಿಂದ ಬಂದದ್ದಿದ್ದರೂ ಕೂಡ, ಗಾಣಿಗ ಸಮುದಾಯದಿಂದ ಬಂದಿದ್ದರೂ ಕೂಡ ಅವರು ಹುಟ್ಟುವಾಗ ಅವರು ಹಿಂದುಳಿದ ವರ್ಗ ಅಲ್ಲ. ರಾಹುಲ್ ಗಾಂಧಿಯ ಅಪ್ರಬುದ್ಧತನದ ಪರಮಾವಧಿ ಎಷ್ಟು ಅಂತಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ, ಸಂವಿಧಾನ ರಚನೆಯಾದ ಮೇಲೆ ಸಂವಿಧಾನಾತ್ಮಕವಾಗಿ ಎಲ್ಲೆಲ್ಲಿ ಯಾರನ್ನು ಗುರುತಿಸಬೇಕು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆದದ್ದು. ಎಲ್ಲ ಜಾತಿಗೂ, ಅದರ ಹಿಂದುಳಿವಿಕೆಗೂ ಅಥವಾ SC/STಗೂ, ಬುಡಕಟ್ಟು ಜನಾಂಗಕ್ಕೂ ಎಲ್ಲದಕ್ಕೂ ಆಧಾರ ಏನು? ಸಂವಿಧಾನ. ಸಂವಿಧಾನಾತ್ಮಕವಾಗಿಯೇ ಕೊಟ್ಟಂಥ ಒಂದು ಹಕ್ಕದು. ಅದು 75 ವರ್ಷದ ಹಕ್ಕು. ಇದೇ ಗುಜರಾತಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಗಾಣಿಗ ಸಮುದಾಯವನ್ನು OBCಗೆ ಸೇರಿಸಿದ್ದು. ಅದು ಪ್ರಧಾನಿ ಮೋದಿಯವರು ಅವರ ಅಧಿಕಾರದಲ್ಲಿ ಮಾಡಿಕೊಂಡದ್ದಲ್ಲ. ಅದಕ್ಕೆ ಚರಿತ್ರೆ ಅಥವಾ ಅದಕ್ಕೆ ದಾಖಲೆ ಇದೆ. ಯಾರು ಹುಟ್ಟು ಜಾತಿಯ ಅಥವಾ ಇತ್ಯಾದಿಯಲ್ಲಿ ಅವಮಾನಕ್ಕೆ ಒಳಗಾಗಿದ್ರು, ಸಮಾಜದಿಂದ ಒಂದು ತುಚ್ಛೀಕರಣಕ್ಕೆ ಒಳಗಾಗಿದ್ರು, ಸಮಾಜದಿಂದ ಅವಮಾನಕ್ಕೆ ಒಳಗಾಗಿದ್ರು, ಜಾತಿಯ ಕಾರಣಕ್ಕಾಗಿ ಹಿಂದುಳಿದಿದ್ರು, ಜಾತಿಯ ಕಾರಣಕ್ಕಾಗಿ ತಮ್ಮ ಸಂಪೂರ್ಣವಾದಂಥ ಒಂದು ಬೌದ್ಧಿಕವಾದಂಥ, ಆರ್ಥಿಕವಾದಂಥ, ಸಾಮಾಜಿಕವಾದಂಥ, ಶೈಕ್ಷಣಿಕವಾದಂಥ ಒಂದು ಸ್ಥಿತಿಗತಿಗಳನ್ನು, ಹಕ್ಕುಬಾಧ್ಯತೆಗಳನ್ನು ಕಳ್ಕೊಂಡಿದ್ರು, ಅವರೆಲ್ಲರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ರಕ್ಷಣೆ ಮಾಡಿದರು. ಆದರೆ ಅದೇ ರಕ್ಷಣೆಯನ್ನು ಕಾಂಗ್ರೆಸ್ ಮಾಡಿತ್ತೇ ಅಂತ ಅನ್ನುವ ಪ್ರಶ್ನೆಗೆ ಪ್ರಧಾನಿ ಮೋದಿಯವರು ನೆಹರು ಅವರು ಬರೆದಂಥ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನು ಮೊನ್ನೆ ಅಲ್ಲಿ ದಾಖಲಾತಿ ಸಮೇತ ಓದಿದರು. दलित, पिछड़े और आदिवासी कांग्रेस जन्मजात उनकी सबसे बड़ी विरोधी रही है. और मैं तो कभी कभी सोचता हूं, अगर बाबा साहब न होते ना, तो शायद कि SC/ST को आरक्षण मिलता कि नहीं मिलता, ये भी मेरे मन में सवाल है. नेहरू जी ने एक चिट्ठी लिखी थी, और ये चिट्ठी मुख्यमंत्रियों को लिखी थी. मैं उसका अनुवाद पढ़ रहा हूं. उन्होंने लिखा था, ये देश के प्रधानमंत्री पंडित नेहरू जी द्वारा उस समय के देश के मुख्यमंत्रियों को लिखी गई चिट्ठी है, ऑन रिकॉर्ड है. मैं अनुवाद पढ़ता हूं. मैं किसी भी आरक्षण को पसंद नहीं करता. बाबा साहब की राजनीति को, बाबा साहब के विचारों को खत्म करने के लिए कोई कसर उन्होंने छोड़ी नहीं है. वक्तव्य अवेलेबल है, चुनाव में क्या क्या बोला गया है वो भी अवेलेबल है. इसको भारत रत्न भी देने की तैयारी नहीं थी, वो भी भाजपा के समर्थन से और सरकार बनी, तब बाबा साहब को भारत रत्न.
इतना ही नहीं, सीताराम केसरी अति पिछड़ी जाति से कांग्रेस पार्टी के अध्यक्ष उठा करके फुटपाथ पर फेंक दिया गया। ओबीसी, वो वीडियो अवेलेबल है, वो देश ने देखा। ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ರಿಸರ್ವೇಷನ್ನು ನನ್ನ ಕಲ್ಪನೆಯೇ ಅಲ್ಲ, ರಿಸರ್ವೇಷನ್ ಕೊಡಬೇಕಾದ ಅಗತ್ಯವೇ ಇಲ್ಲ, ಜಾತಿಯ ಆಧಾರದಲ್ಲಿ ಯಾವುದೇ ರೀತಿಯ ಪ್ರತ್ಯೇಕತೆಯನ್ನು ಮತ್ತು ಪ್ರತ್ಯೇಕವಾದ ಮೀಸಲಾತಿಯನ್ನು ಕೊಡಬೇಕಾದ ಅಗತ್ಯವಿಲ್ಲ, ಕೊಡಬೇಡಿ ಅಂತ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನು ಓದಿದರು. ರಾಹುಲ್ ಗಾಂಧಿ ಜಾತಿ ಅನ್ನೋದರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದರು AICC ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ. ಆ ವಿಡಿಯೋವನ್ನು ನಿಮಗೂ ತೋರಿಸ್ತೇವೆ ನಾವು. I personally don't believe in the caste system. I believe that whether you're a Dalit or a Apakash, you're the same. The only difference, as far as I can see, between a poor person and a rich person is opportunity. So this frame of Dalit is your frame, it's not my frame. Okay? My frame is that every single Indian is equal. ಜಾತಿ ಅನ್ನೋದರ ಬಗ್ಗೆ ನನಗೆ ನಂಬಿಕೆಯೇ ಇಲ್ಲ, ಮತ್ತು ಜಾತಿ ಅನ್ನುವಂಥ ಒಂದು ಪರಿಗಣನೆಯನ್ನು ಮಾಡಿ ಆಡಳಿತಾತ್ಮಕವಾಗಿ ಯಾವುದೇ ಪ್ರತ್ಯೇಕತೆಯನ್ನು ಕೊಡಬೇಕಾಗಿಲ್ಲ. ಈ ಸಮಾಜದಲ್ಲಿ ಇರುವುದೇನು ಅಂದರೆ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಅಂದರೆ ಯಾವುದು ಆರ್ಥಿಕವಾಗಿ ಬಡವರು ಮತ್ತು ಬಲ್ಲಿದರು ಅಷ್ಟೇ ನನಗೆ ಗೊತ್ತಿರೋದು. ಜಾತಿ ಅನ್ನೋದು ನನಗೆ ಯಾವ ನಂಬಿಕೆಯೂ ಇಲ್ಲ ಅಂತಂದರು. ಇವತ್ತು ಜಾತಿ ಅಸ್ತ್ರವನ್ನು ಇಟ್ಕೊಂಡೇ ಹೊರಟಿದ್ದಾರೆ. ಹಾಗಾದರೆ ಇದು ಏನು? ಇದು ಇಲೆಕ್ಷನ್ನಿನ ಗಿಮಿಕ್ಸ್ ಅಲ್ವೇ? ಬಿಟ್ಟಿ ಗ್ಯಾರಂಟಿ ಕೊಟ್ಟ ಹಾಗೆ. ನಿಮಗೆ ಜಾತಿಯ ಮೇಲೆ ನಂಬಿಕೆ ಇಲ್ಲ, ಜಾತಿ ಆಧಾರಿತ ವ್ಯವಸ್ಥೆಯಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಗಮನಿಸಬೇಕು ಅನ್ನುವ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಮೀಸಲಾತಿಯಲ್ಲಿ ನಂಬಿಕೆ ಇಲ್ಲ, ನೆಹರು ಅವರಿಗೆ ರಿಸರ್ವೇಷನಲ್ಲಿ ನಂಬಿಕೆ ಇಲ್ಲ. ಹಾಗಾದರೆ ಇಡೀ ಕಾಂಗ್ರೆಸ್ಸಿನ ಕಲ್ಚರ್ ಏನು? ಒಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕೂಡ ಸಂವಿಧಾನದ ರಚನೆ ಆಗಬೇಕು ಅಂತ ಹೊರಟಾಗ ಆ ಇಡೀದಾದಂಥ ಅದಕ್ಕೆ ಅಧ್ಯಕ್ಷತೆಗೆ ಅವರನ್ನು ಒಪ್ಪಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಸಿದ್ಧವೇ ಇರಲಿಲ್ಲ. ನೆಹರು ಅದಕ್ಕೆ ಪ್ರಬಲವಾದ ವಿರೋಧವನ್ನು ಒಡ್ಡಿದರು. ಆ ಕಥೆಯನ್ನು ಭಾಳ ಸಾರಿ ನಾವು ಹೇಳಿದ್ದೇವೆ. ಆಮೇಲೆ ಈಗ ನೆಹರು ಇವಾಗ ಇಡೀ ಕುಟುಂಬ ಅಥವಾ ಇಡೀ ಅವರ ಕಾಂಗ್ರೆಸ್ ಚರಿತ್ರೆ ಇವತ್ತು ಗಟ್ಟಿಯಾಗಿ ಜೋತುಕೊಂಡದ್ದು ಏನಪ್ಪ ಅಂತಂದರೆ ಅಂಬೇಡ್ಕರ್ ಮತ್ತು ಸಂವಿಧಾನ. ಆದರೆ ಅಂಬೇಡ್ಕರನ್ನು ಅತ್ಯಂತ ನೀಚತನದಿಂದ ನಡೆಸ್ಕೊಂಡ್ರು, ಅತ್ಯಂತ ಹಿಂಸಾತ್ಮಕವಾಗಿ ನಡೆಸ್ಕೊಂಡ್ರು. ಅವರನ್ನು ರಾಜಕೀಯವಾಗಿ ಸೋಲಿಸಲಿಕ್ಕೆ ಕಾಂಗ್ರೆಸ್ಸಿನ ಪುಡಾರಿಗಳನ್ನೇ ಬಿಟ್ಟು ಕೆಲಸ ಮಾಡಿಸಿದರು ನೆಹರು. ಇವತ್ತು ಅಂಬೇಡ್ಕರ್ ಹೆಸರು ಹೇಳಿ ಬದುಕ್ತಾ ಇದ್ದಾರೆ. ಅದೇ ಅಂಬೇಡ್ಕರ್ ಒಮ್ಮೆ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗದೇ ಇದ್ದ ಪ್ರಶ್ನೆಯಲ್ಲಿ ಅದನ್ನೇ ಮೋದಿಯವರು ಮೊನ್ನೆ ಎತ್ತಿದ್ದು. ಒಮ್ಮೆ ಅವರ ಅಧ್ಯಕ್ಷತೆ ವಹಿಸದೇ ಇದ್ದಿದ್ರೆ, ಸಂವಿಧಾನವನ್ನು ಅಂಬೇಡ್ಕರ್ ರಚನೆ ಮಾಡದೇ ಇದ್ದಿದ್ರೆ, SC/STಗಳಿಗೆ ಅಥವಾ ಬುಡಕಟ್ಟು ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ ಕತೆ ಏನಾಗ್ತಾ ಇತ್ತು, ಈ ದೇಶದಲ್ಲಿ ಅವ್ರಿಗೆ ಏನಾಗ್ತಾ ಇತ್ತು ಅನ್ನುವ ಬಹಳ ಅದ್ಭುತವಾದ ಪ್ರಶ್ನೆಯನ್ನು ಎತ್ತಿದರು. ನಾನು ಯಾಕೆ ಇಷ್ಟನ್ನು ಹೇಳ್ತೇನೆ ಅಂತಂದರೆ, ಇಲ್ಲಿ ಸಿದ್ದರಾಮಯ್ಯನವರು ಜಾತಿ ಅಂತ ಹೊರಟಿದ್ದಾರೆ. ಅಹಿಂದ ಸಮಾವೇಶವನ್ನು ಮಾಡ್ತಾರೆ. ದಲಿತರ ಉದ್ಧಾರವೇ ನಾವು ಅದರ ಪ್ರವರ್ತಕರು ಅಂತಾರೆ. ನಾವಿಲ್ಲದೆ ಇದ್ರೆ ಆ ಸಮಾಜ ಸತ್ತೇ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಅವರ ನಿಜ ಬಣ್ಣ ಏನು ಅಂತಂದರೆ, ಅವರ ಇಡೀದಾದಂಥ ಆಡಳಿತಾತ್ಮಕವಾದಂಥ ವ್ಯವಸ್ಥೆಯಲ್ಲಿ ಅವ್ರ ಬಗ್ಗೆ ಯಾವುದೇ ರೀತಿಯ ಆದ್ಯತೆಯೂ ಇಲ್ಲ, ಆದರವೂ ಇಲ್ಲ, ಮತ್ತು ಅವರನ್ನು ಪ್ರತ್ಯೇಕವಾಗಿ ಗಮನಿಸುವ ಅಗತ್ಯವೇ ಇಲ್ಲ ಅಂತ ಹೇಳಿದ ಸಂಸ್ಕೃತಿ ಯಾವುದು ಅಂತಂದರೆ ಅದು ಕಾಂಗ್ರೆಸ್ ಸಂಸ್ಕೃತಿ. ಜಾತಿ ಹೆಸರಿನಲ್ಲಿ ದೇಶ ಒಡೆಯಲಿಕ್ಕೆ ಹೊರಟದ್ದು, ಜಾತಿಯ ಹೆಸರಿನಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹೊರಟದ್ದು, ಜಾತಿಯ ಅಸ್ತ್ರದ ಮೂಲಕ ಅಧಿಕಾರದ ಒಂದು ಹಂತಕ್ಕೆ ನಾವು ಬರಬೇಕು ಅನ್ನುವಂಥ ಬೂಟಾಟಿಕೆ, ಇವೆಲ್ಲ ಈ ನಾಟಕ ಕಂಪನಿ ಏನೇ ಇದೆ 138 ವರ್ಷದ್ದು, ಅದರ ಎಲ್ಲ ಛದ್ಮವೇಷವನ್ನು ಕಳಚಿ ಮೋದಿಯವರು ಮೊನ್ನೆ ಬೆತ್ತಲುಗೊಳಿಸಿದರು. ಹಾಗಾಗಿ ಈ ಸರಿ ನನಗನ್ನಿಸ್ತಾ ಇರುವಂಥದ್ದು, ಮೋದಿಯವರು ಆಡಿದ ಮಾತುಗಳೆಲ್ಲವೂ ಚರಿತ್ರೆ ಆಗ್ತಾ ಇದೆ, ಮುಟ್ಟಿದ್ದೆಲ್ಲವೂ ಚೆನ್ನ ಆಗ್ತಾ ಇದೆ. ಅವರು ಮಾಡಿದ ಎಲ್ಲ ಕೆಲಸಗಳು ಭಾರತದ ಇಡೀ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವಂಥ ಕೆಲಸ ಆಗ್ತಾ ಇದೆ. 24ರ ಚುನಾವಣೆ ಈಗಲೇ ಅದರ ನಿರ್ಧಾರ ಆಗಿದೆ. ಮೋದಿಯವರನ್ನು ವಿರೋಧಿಸುವ ಕಟುವಾದ ವಿರೋಧಿಗಳು, ಅದು ಪತ್ರಕರ್ತರಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಎಡಪಂಥೀಯರಿರ್ಬೋದು, ಕಾಂಗ್ರೆಸ್ಸಿಗರಿರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಮೋದಿಯವರು
ಶ್ರಮ ಪಡದೇ ಇದ್ದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ 400ಕ್ಕೂ ಹೆಚ್ಚು ಸೀಟುಗಳ ಮೂಲಕ ಅವರು ಮತ್ತೆ ಆಡಳಿತಕ್ಕೆ ಬರ್ತಾರೆ. ಇಂಡಿಯಾ ಟುಡೇ ಇಡೀದಾಗಿ ಅವರ ವಿರೋಧ, ಆದರೆ ಅದರ ಸಮೀಕ್ಷೆಯು ಹೇಳ್ತಾ ಇದೆ, ಅವರ ವೀಕ್ಷಕರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡಿ ಬರ್ತಾ ಇದೆಯಲ್ಲ, ಇದರ ಮಹಿಮೆ ಏನು ಹಾಗಾದರೆ? ನನಗದು ಅದ್ಭುತ. ಯಾಕೆಂದರೆ ದೇವೇಗೌಡರು ಭಾವನಾತ್ಮಕವಾಗಿ ಅನನ್ಯವಾಗಿ ಮಾತಾಡಿದರು, ತೇಜಸ್ವಿ ಸೂರ್ಯ ಅದ್ಭುತವಾಗಿ ಮಾತಾಡಿದರು, ಪ್ರತಾಪ್ ಸಿಂಹ ಬಹಳ ಕರಾರುವಕ್ಕಾಗಿ ಮಾತಾಡಿದರು, ನಿರ್ಮಲಾ ಸೀತಾರಾಮನ್ ಅಂತೂ ಅದು AK-56 ಅದು, ಜಗ್ಗೇಶು ಎಲ್ಲರೂ, ಅಂದರೆ ಪ್ರತಿಯೊಬ್ಬರು ಅಷ್ಟು ಕರಾರುವಕ್ಕಾಗಿ ಮಾತಾಡ್ತಾ ಇದ್ದಾರೆ, ಧೂಳಿಪಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಇಡೀ ಆತ್ಮಶಕ್ತಿಯನ್ನು. ಹಾಗಾಗಿ ಇದೇನು ಅಂತಂದರೆ ಎಲ್ಲೋ ಒಂದು ಕಡೆ ಕಾಲ ಕೂಡಿ ಬಂದಿದೆ. ಅದು ರಾಮನೂ ಇರಬಹುದು, ಕೃಷ್ಣನೂ ಇರಬಹುದು, ಈ ನೆಲದ ಸಂಸ್ಕೃತಿಯೂ ಇರಬಹುದು. ಹಾಗಾಗಿ ಎಲ್ಲ ದೃಷ್ಟಿಯಿಂದ ಸರಿಯಾದ ಮಾರ್ಗ ಮತ್ತು ಸರಿಯಾದ ನಡೆ, ಇಡೀ ದೇಶ ಒಪ್ಪುವ ನಡೆಯಲ್ಲಿ BJP ಮತ್ತು ಮೋದಿ ಸರ್ಕಾರ ನಡೀತಾ ಇರೋದನ್ನು ನೋಡಿದರೆ ಈ ದೇಶಕ್ಕೆ ಒಂದು ಅತ್ಯಂತ ಅದ್ಭುತವಾದಂಥ ಭವಿಷ್ಯ ಕಾದಿದೆ. 24ರಲ್ಲಿ ಮತ್ತೆ ಮೋದಿ ಬರುವುದಕ್ಕೆ ಎಲ್ಲ ರೀತಿಯ ಕಾಲವು ಪಕ್ವವಾಗಿದೆ, ಕೂಡಿದೆ, ಮತ್ತು ಕಾಲವೇ ಅದು ನಿರ್ಧರಿಸಿದ ಸತ್ಯವೇನು ಅಂತ ಅನಿಸ್ತಾ ಇದೆ. ನಮಸ್ತೆ.